ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ದರೆ ಇವತ್ತಿನ ದಿನ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಮೇಷರಾಶಿಯವರ ಬರುವಂಥ ದಿನಗಳು ಯಾವ ರೀತಿ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಓಕೆ, ಈ ಒಂದು ಬರುವಂಥ ವಾರ ನಿಮಗಾಗಿ ಯಾವ ರೀತಿ ಏನು ಅಬಂಡೆನ್ಸ್ ಕೊಡ್ತಾ ಇದೆ ನಿಮ್ಮ ಲೈಫಲ್ಲಿ, ಮತ್ತು ಏನು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್, ಎಮೋಷ್ನಲಿ ಮೇಷರಾಶಿಯವರು ಯಾವ ರೀತಿ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ರೀಡಿಂಗಿಗೆ ಕ್ಲೈಮ್ ಮಾಡ್ಕೊಳ್ಳಿ. ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಲೆಟ್ಟಿಂಗ್ ಗೋ. ಓಕೆ, ಲೆಟ್ಟಿಂಗ್ ಗೋ ಅಂತಂದರೆ ಏನೋ ಆಗಿರೋವಂಥ ಘಟನೆಯನ್ನು ನೀವು ಇಲ್ಲಿಂದ ಬಿಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿಂದ ಕಳಿಸ್ತಾ ಇದ್ದೀರಾ, ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮ ಎಮೋಷನ್ಸನ್ನು, ನಿಮ್ಮ ಪಾಸ್ಟ್ ಲೈಫಲ್ಲಿ ಇರೋವಂಥ ಎಮೋಷನ್ಸನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಓಕೆ, ಅಂದರೆ ಏನು ನಿಮಗೆ ಹೆವಿ ಇತ್ತು, ಬರ್ಡನ್ ಅಂತ ಅನ್ನಿಸ್ತಾ ಇತ್ತು, ತುಂಬ ಪ್ರೆಷರೈಸ್ ಆಗಿದ್ರಿ. ಮತ್ತು ಇನ್ನೂ ಒಂದು ಹೇಳಬೇಕಂತಂದರೆ, ನೀವು ಬರುವಂಥ ವಾರದಲ್ಲಿ ಈ ಒಂದು ಆ ರೀತಿ ಏನಾದರೂ ನಿಮ್ಮ ಪಾಸ್ಟ್ ಲೈಫಲ್ಲಿ ಅದನ್ನು ಬಿಡಬೇಕು ಅಂತ ಹೇಳಿನೂ ಕೂಡ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು. ಓಕೆ, ಸೊ ಯಾವಾಗ ನೀವು ಪಾಸ್ಟನ್ನು ಬಿಡ್ತೀರಾ ಅಂದರೆ ಮುಂದೆ ಇನ್ ಫ್ಯೂಚರಲ್ಲಿ ಏನಾಗುತ್ತೆ, ನಿಮಗಾಗಿ ಮತ್ತೊಂದು ಡೋರ್ ಓಪನ್ ಆಗುತ್ತೆ. ಸೊ ಯಾವಾಗ ನೀವು ಪಾಸ್ಟ್ ಲೈಫಲ್ಲಿ ಇರ್ತೀರಾ ಅವಾಗೇನಾಗುತ್ತೆ, ಸೊ ಅದೇ ಒಂದು ಲೂಪಲ್ಲಿ ನೀವು ಸಿಕ್ಕಾಕೊಂಡು ಏನು ಮಾಡ್ತೀರಾ, ಒದ್ದಾಡ್ತಾ ಇರ್ತೀರಾ ಅನ್ನೋವಂಥದ್ದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಮತ್ತು ಇಷ್ಟೇ ಅಲ್ಲ, ನಿಮ್ಮನ್ನು ನೀವು ಅಲೌವ್ ಮಾಡ್ಕೊಳ್ಳಿ. ಆ ಒಂದು ಇವಾಗ ನಿಮ್ಮ ಮನಸ್ಸು ತುಂಬ ಭಾರ ಆಗಿರುವಂಥದ್ದು, ಈ ರೀತಿ ಎಲ್ಲ ಸಿಚುವೇಶನ್ಸ್ ಏನು ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂತಂದರೆ, ನೀವು ಅದರಿಂದ ಹೊರಗಡೆ ಬರಬೇಕಂತಂದರೆ ಏನು ಮಾಡಬೇಕು, ಏನೇ ಪಾಸ್ಟ್ ಲೈಫ್ ರಿಲೇಟೆಡ್ ನಿಮಗೆ ಇರುತ್ತೆ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಮತ್ತು ಇಲ್ಲಿ ನೋಡೋಣ ಇನ್ನು ಏನು ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಒಂದು ಜಾಬ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಏನೆಲ್ಲ ಆಗಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಈ ಒಂದು ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ನಾನು ನಿಮಗೆ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಸಾರಿ ಚೆಕ್ಔಟ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ, ಸೊ ಫಸ್ಟ್ 2 ಕಾರ್ಡ್ಸ್ ಬಂದಿದೆ, ಚೆಕ್ ಮಾಡೋಣ. ಓಕೆ, ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್. ಅಂದರೆ ಇವಾಗ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ಸಿಂದ ನೋಡಿದಾಗ ಸ್ವಲ್ಪ ಯಾಕೋ ನಿಮ್ಮ ಮನಸ್ಸಲ್ಲಿ ಏನೋ ವಿಚಾರಗಳು ನಡೀತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂಥದ್ದು. ಯಾವ ರೀತಿ ವಿಚಾರ ಅಂತಂದರೆ, ಎಲ್ಲೋ ಒಂದು ಕಡೆ ನೀವು ಸ್ಟಕ್ ಎನರ್ಜಿ, ಎಲ್ಲೋ ನಿಮ್ಮನ್ನು ಯಾರೋ ಕಟ್ ಹಾಕಿದ್ದಾರೆ. ಮೇ ಬಿ ನಿಮಗೆ ಸ್ವಲ್ಪ ತಲೆನೋವು ಅಂತ ಇರ್ಬೋದು, ಸ್ವಲ್ಪ ಶೋಲ್ಡರ್ ಪೇಯ್ನ್ ಅಂತ ಇರುವಂಥದ್ದು, ಕೈಕಾಲು ನೋವು ಬರುವಂಥದ್ದು, ಸ್ವಲ್ಪ ವೀಕ್ ಫೀಲ್ ಅಂದರೆ ಬಾಡಿಯಲ್ಲಿ ನಿಮಗೆ ಯಾವುದಾದ್ರೂ ಪೇಯ್ನ್ ಇರೋವಂಥದ್ದು, ಸ್ವಲ್ಪ ಕಣ್ಣು ನೋವು ಅಥವಾ ಕಣ್ಣಿನ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇರೋವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ರೀತಿ ಏನಾದರೂ ಆಗ್ತಾ ಇದ್ದರೆ ಸ್ವಲ್ಪ ನೀವೇನು ಮಾಡಬೇಕು, ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ನನಗೆ ಇಲ್ಲಿ ಅನ್ನಿಸ್ತಾ ಇದೆ ಆ ರೀತಿ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಮತ್ತು ಏನೋ ತುಂಬ ಡೀಪಾಗಿ ವಿಚಾರ ಮಾಡ್ತಾ ಇದ್ದೀರಾ, ಅದರಿಂದ ಸ್ವಲ್ಪ ನಿಮಗೆ ಡಿಪ್ರೆಷನ್ ಅಲ್ಲಿ ಹೋಗಿದ್ದೀರಾ, ಡಿಪ್ರೆಷನ್ ಆಗ್ತಾ ಇದೆ ಅನ್ನೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ಬರುವಂಥ ದಿನಗಳಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ, ಚೆನ್ನಾಗಿರುತ್ತೆ, ಲೈಫ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿ ಬರ್ತಾ ಇದೆ ಲೈಫಲ್ಲಿ ನಿಮಗೆ. ಅಂದರೆ ಆರೋಗ್ಯದಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರೀತಿ ಈಗೇನು ನಿಮಗೆ ಆಗ್ತಾ ಇದೆ, ಡಿಪ್ರೆಷನ್ ಆಗ್ತಾ ಇರುವಂಥದ್ದು, ಏನು ಪೇಯ್ನ್ ಆಗ್ತಾ ಇದೆ, ಅದೆಲ್ಲದ್ರಲ್ಲಿಂದ ನೀವು ಹೊರಗಡೆ ಬರ್ತೀರಾ ಹೀಲ್ ಮಾಡಿಕೊಂಡು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇದಕ್ಕೆ ನೀವು ಇನ್ನೂ ಹೇಳಬೇಕು ಅಂತಂದರೆ, ಸ್ವಲ್ಪ ಯಾರಾದರೂ ನಿಮ್ಮ ಫ್ಯಾಮಿಲೀಲಿ ಇರೋರ ಜೊತೆಗೆ ನೀವು ಶೇರ್ ಮಾಡಿಕೊಂಡಾಗ ನಿಮಗೆ ಅದು ರಿಲೀಫ್ ಅನಿಸುತ್ತೆ ಅನ್ನೋವಂಥದ್ದು ನನಗೆ ಇಲ್ಲಿ ಗೊತ್ತಾಗ್ತಾ ಇರೋವಂಥದ್ದು. ಓಕೆ, ಮತ್ತು ಬರೋವಂಥ ದಿನಗಳಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಯಾವ ರೀತಿ ಕೊಡಬೇಕು,
ನೋಡಿ, ನಿಮಗೆ ಇಲ್ಲಿ ಇನ್ನೊಂದು ಹೇಳಬೇಕಂತಂದರೆ, ಸ್ವಲ್ಪ ಏನಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದಿರ್ಬೋದು, ಎಕ್ಸಸೈಸ್ ಮಾಡುವಂಥದ್ದಿರ್ಬೋದು, ಈ ರೀತಿಯೆಲ್ಲ ಇನಿಷಿಯೇಟಿವ್ ತೊಗೊಳ್ಳಿ ನಿಮ್ಮ ಲೈಫಿಗೆ. ಸ್ವಲ್ಪ ಬ್ಯಾಲೆನ್ಸ್ಡ್ ಫುಡ್ ಇರುವಂಥದ್ದು, ಇದನ್ನೆಲ್ಲ ನೀವು ಏನು ಮಾಡಿ ನಿಮ್ಮ ಹ್ಯಾಬಿಟ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಚೆನ್ನಾಗಿದೆ ಎಲ್ಲ ಕೂಡ. ಓಕೆ. ಮತ್ತು ಇನ್ನು ನಿಮ್ಮ ಒಂದು ಕರಿಯರ್ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಕರಿಯರಲ್ಲಿ ಓಕೆ, ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ವಿಚಾರ ಮಾಡ್ತಾ ಇದ್ದೀರಾ ಕರಿಯರ್ ರಿಲೇಟೆಡ್ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ. ಏನಿದೆ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಟರ್ನ್ಸ್ ಬರ್ತಾ ಇಲ್ಲ, ಮತ್ತು ಎಲ್ಲೋ ಒಂದು ಕಡೆ ಲಾಸ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಎನರ್ಜಿ ಬರ್ತಾ ಇದೆ. ಓಕೆ. ರೀಸೆಂಟ್ ಪಾಸ್ಟಲ್ಲಿ ಏನೋ ನಿಮ್ಮ ಜೊತೆಗೆ ನಿಮ್ಮ ಕರಿಯರಲ್ಲಿ ಲಾಸ್ ಆಗಿದೆ ಅನ್ನೋ ಅಂಥದ್ದು, ಸ್ವಲ್ಪ ಸೋಷಲಾಗಿ ಎಲ್ಲೋ ನಿಮಗೆ ಹರ್ಟ್ ಆಗಿರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಯಾರಾದರೂ ನಿಮಗೆ ಏನಾದರೂ ಮಾತಾಡಿರುವಂಥದ್ದು ನಿಮ್ಮ ಜಾಬ್ ಬಗ್ಗೆ, ಅಥವಾ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಬಾಸ್ ಕಡೆಯಿಂದ ಬಂದಿರುವಂಥದ್ದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇರುವಂಥದ್ದು ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಓಕೆ. ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಒಂದೇ ಹೇಳಬೇಕು ಅಂತಂದರೆ ಕರಿಯರ್ ವೈಸ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಬಟ್ ಇನ್ನು ಬರುವಂಥ ದಿನಗಳಲ್ಲಿ ಅದು ರೀಕವರ್ ಆಗುತ್ತೆ, ಚೆನ್ನಾಗಾಗುತ್ತೆ, ಇಲ್ಲ ಅಂತ ಅಲ್ಲ. ನಾನು ನೋಡ್ತಾ ಇರುವಂಥದ್ದು ಹೊಸ ಹೊಸ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾ ಇದೆ. ಓಕೆ, ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೆ ಏನು ರಿಲೇಟ್ ಇರೋವಂಥ ಅಪಾರ್ಚುನಿಟೀಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಒಂದು ಪ್ರಾಸ್ಪರಿಟಿ ಬರ್ತಾ ಇದೆ. ಈ ಒಂದು ಏನು ಆಸ್ಪೆಕ್ಟ್ ಬರುತ್ತೆ ನೋಡಿ, ಈಗ ಹೊಸದು ಏನಾದರೂ ಅಪ್ರೋಚ್ ಬಂತು ನಿಮಗೆ ಜಾಬಲ್ಲಿ, ಅಥವಾ ಬಿಸ್ನೆಸ್ ಆಸ್ಪೆಕ್ಟಿಂದ ನೋಡಿದಾಗ ಅಲ್ಲಿಂದ ಏನಾದರೂ ಅಪ್ರೋಚ್ ಬಂತು, ಯಾರಾದರೂ ಬಿಸ್ನೆಸ್ ನಿಮ್ಮ ಜೊತೆಗೆ ಕೊಲಾಬ್ರೇಟ್ ಮಾಡುವಂಥದ್ದು, ಈ ರೀತಿಯೆಲ್ಲ ಸಿಚುವೇಶನ್ ಬರುವಂಥ ದಿನಗಳಲ್ಲಿ ನನಗೆ ಕಾಣ್ತಾ ಇದೆ. ಹಾಗಾಗಿ ಚೆನ್ನಾಗಿದೆ, ಏನೂ ಇಲ್ಲ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತಂದರೆ, ನೀವು ಡಿಸೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ನೀವು ಲಾಸನ್ನು ಅನುಭವಿಸಿದ್ದೀರಾ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ ಇಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಹಾಗೆ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿ. ಇನ್ನು ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ, ಫೋಕಸ್ಡ್ ಸ್ವಲ್ಪ ಇಲ್ಲ ನೀವು, ಅಂದರೆ ನಿಮ್ಮ ಕರಿಯರ್ ಬಗ್ಗೆ ಸ್ವಲ್ಪ ಫೋಕಸ್ ಇಲ್ಲ. ಅದಕ್ಕೆ ಏನು ಸ್ಟ್ರಾಟಜಿ ಬೇಕು, ಬಿಸ್ನೆಸ್ಸಲ್ಲಿ ಏನು ಸ್ಟ್ರಾಟಜಿ ಬೇಕು, ಆ ಸ್ಟ್ರಾಟಜಿಯನ್ನು ಇನ್ನೂ ನೀವು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ, ಅದ್ರ ಕೊರತೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಏನು ಎಫರ್ಟ್ ಬೇಕು, ನಿಮ್ಮ ಬಿಸ್ನೆಸ್ಸಿಗೆ ಏನು ಎಫರ್ಟ್ ಬೇಕು, ಜಾಬ್ ಅಥವಾ ಬಿಸ್ನೆಸ್ಸಿಗೆ, ಅಷ್ಟು ಎಫರ್ಟನ್ನು ನೀವು ನಿಮ್ಮ ಫೀಲ್ಡಲ್ಲಿ ಕೊಡ್ತಾ ಇಲ್ಲ. ಮತ್ತು ಇಷ್ಟೇ ಎಲ್ಲ ಬೇರೆ ಬೇರೆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಒಂದೇ ಸ್ಕಿಲ್ಲನ್ನು ಇಟ್ಕೊಂಡು, ಒಂದೇ ಜಾಬನ್ನು ಇಟ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ. ಬೇರೆ ಬೇರೆ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಸೊ ಇಂಪ್ರೂವ್ಮೆಂಟ್ ಖಂಡಿತ ಆಗುತ್ತೆ ಅನ್ನೋವಂಥದ್ದು. ಇದ್ರ ಕೊರತೆ ಕಾಣ್ತಾ ಇದೆ, ಅದಕ್ಕಾಗಿ ಈ ರೀತಿ ನಿಮಗೆ ಲಾಸ್ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಸ್ವಲ್ಪ ಫೋಕಸ್ಡ್ ಆಗಿರಿ, ಇನ್ನೊಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ. ಓಕೆ, ನೀವೇನು ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇಲ್ಲಂತಲ್ಲ. ಇನ್ನೊಂದು ಸ್ವಲ್ಪ ನೀವು ಪ್ರಯತ್ನ ಹೆಚ್ಚಿಗೆ ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಇದೆ. ಓಕೆ. ಇನ್ನು ನಿಮ್ಮ ರಿಲೇಷನ್ಶಿಪ್ ಆಸ್ಪೆಕ್ಟ್ಸಿಂದ ನಾನು ನೋಡುವಾಗ ಯಾಕೋ ಮನಸ್ಸು ತುಂಬಾ ನೊಂದ್ಕೊಂಡಿದ್ದೀರಾ ಮನಸ್ಸಲ್ಲಿ ಅನ್ನೋವಂಥದ್ದು. ಯಾರೋ ನಿಮ್ಮ ಬೆನ್ನ ಹಿಂದೆ ಏನೋ ಮಾತಾಡ್ತಾ ಇದ್ದಾರೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಮಾತಾಡ್ತಾ ಇದ್ದಾರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಕೊರತೆ ಕಾಣ್ತಾ ಇದೆ. ಯಾವ ರೀತಿ ಕೊರತೆ ಅಂತಂದರೆ, ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಏನಾದರೂ ಧೋಖಾ ಕೊಡ್ತಾರೆ ಅನ್ನೋವಂಥದ್ದು ನಿಮಗೆ ತುಂಬಾ ಕಾಡ್ತಾ ಇರೋವಂಥದ್ದು. ಒಂದು ಭಯ ತುಂಬಿಕೊಂಡಿದೆ ನಿಮಗೆ ಮನಸ್ಸಲ್ಲಿ. ಯಾರಿಗೆ ನಂಬಬೇಕು, ಯಾರಿಗೆ ನಂಬಾರ್ದು ಅನ್ನೋವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಏನೋ ನಡೀತಾ ಇದೆ. ಪಾರ್ಟ್ನರ್ ಅಂದರೆ ಯಾರಾದರೂ ಅವರಿಗೆ ತಲೆ ತುಂಬುವಂಥದ್ದು, ಈ ರೀತಿ ಏನೋ ಒಂದು ಸಿಚುವೇಶನ್ ಇದೆ. ಅದನ್ನು, ಏಕೆಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ನಿಮಗೆ ತುಂಬ ಅಕ್ಯುರೇಟಾಗಿಯೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮಗೆ ಖಂಡಿತ ಅಕ್ಯುರೇಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೆ ಸೊಲ್ಯೂಷನ್ ವಿತ್ ರೆಮಿಡಿ ನಾವು ನಿಮಗೆ ಎಲ್ಲ ಹೇಳ್ತೀವಿ. ಹಾಗಾಗಿ ಒಂದು ಸಾರಿ ನಿಮಗೆ ಏನಾದರೂ ರೀಡಿಂಗ್ ಬೇಕು ಅಂತಂದರೆ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ನನಗೆ ಮೆಸೇಜ್ ಮಾಡಿ. ಹಾಗಾಗಿ ಇಲ್ಲಿ ಎಷ್ಟು ನಿಮಗೆ ರಿಲೇಟ್ ಆಗುತ್ತೆ ಅಷ್ಟನ್ನು ತೊಗೊಳ್ಳಿ. ಯಾವುದು ನಿಮಗೆ ರಿಲೇಟ್ ಆಗ್ತಾ ಇಲ್ಲ ಅದನ್ನ ಆ್ಯಸ್ ಎ ಗೈಡ್ಲೈನ್ಸ್ ಅಂತ ತೊಗೊಳ್ಳಿ. ಓಕೆನಾ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ಏನಿದೆ, ಯಾರೋ ನಿಮಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಧೋಖಾ ಕೊಡ್ತಾರೆ, ಹಾಗಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ, ಬರುವಂಥ ದಿನಗಳಲ್ಲಿ ಆ ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇರುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ,
ಅಂದರೆ ರಿಲೇಷನ್ಶಿಪ್ಪಲ್ಲಿ ಇವಾಗೇನು ನಿಮಗೆ ಗೊಂದಲಗಳಿವೆ, ಏನೇನು ಆಗ್ತಾ ಇದೆ, ಸೊ ಅದರಿಂದ ನೀವು ಹೊರಗಡೆ ಬರ್ತೀರಾ. ನಿಮಗೇನು ಕನ್ಫ್ಯೂಷನ್ ಇದೆ, ಯಾರಾದರೂ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ, ಅಥವಾ ನಿಮಗೇನು ಮೋಸ ನಡೀತಾ ಇದೆ, ಏನೋ ಮೋಸ ಮಾಡ್ಬೋದು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ, ಥರ್ಡ್ ಪಾರ್ಟಿ ಯಾರಾದರೂ ಇದ್ದಾರಾ ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿದೆ. ಓಕೆ, ಅದರಿಂದ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಲೈಫಲ್ಲಿ. ಸೊ ರಿಲೇಷನ್ಶಿಪ್ ವಾಯ್ಸ್ ಏನಿದೆ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ, ಚೆನ್ನಾಗಿದೆ. ಇನ್ನು ಯೂನಿವರ್ಸ್ ಏನು ಹೇಳ್ತಾ ಇದೆ ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ಸ್ವಲ್ಪ ಏನು ಮಾಡಬೇಕು, ರಿಲೇಷನ್ಶಿಪ್ ಅಂತಂದರೆ ಇಬ್ಬರ ಕಡೆಯಿಂದನೂ ತುಂಬ ಎಫರ್ಟ್ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಒಂದು ಕ್ಲಾರಿಟಿ ತೊಗೊಂಡು ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನಿದೆ, ನಾವು ಒಂದನ್ನು ಮುಚ್ಚಿಟ್ಟು ಇನ್ನೊಂದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ನಮಗೆ ಬೇಕಾಗಿರೋದನ್ನು ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಪೋಸ್ ತಿಳ್ಕೊಳ್ಳಿ, ಏನೋ ಒಂದು ನೀವು ಏನೋ ಹೈಡ್ ಮಾಡಿರ್ತೀರಾ, ಅಥವಾ ಅವರೇನೋ ಹೈಡ್ ಮಾಡಿರ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನಿಮಗೆ ಯಾರ್ದೋ ಮುಖಾಂತರ ಅದೇನೋ ಗೊತ್ತಾಯಿತು ಮ್ಯಾಟ್ರ್ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಇಲ್ಲಿ ಅಂತಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿಯನ್ನು ತೊಗೊಂಡು ಬನ್ನಿ. ಓಕೆ, ಏನು ಮುಚ್ಚಿಡುವಂಥದ್ದು ಏನೂ ಇರೋದಿಲ್ಲ ರಿಲೇಷನ್ಶಿಪ್ಪಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೀವು ಫೋಕಸ್ ಮಾಡಿ, ಖಂಡಿತನೂ ಚೆನ್ನಾಗಿದೆ. ಆ ರೀತಿ ಏನು ನನಗೆ ಅನ್ನಿಸ್ತಾ ಇಲ್ಲ. ಇನ್ನು ಫೈನಲ್ಲಾಗಿ ಒಂದು ಸಾರಿ ಬರುವಂಥ ದಿನಗಳು ಎಮೋಷನ್ಸ್ ಮೇಲೆ ಯಾವ ರೀತಿ ಏನು ವರ್ಕ್ ಮಾಡಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳುತ್ತೆ. ಇವಾಗ ಮಾತ್ರ ನಿಮಗೆ ನಿಮ್ಮ ಪಾಸ್ಟ್ ಲೈಫ್ ರಿಲೇಟೆಡ್ ನೋಡಿ, ನಿಮ್ಮ ಲೈಫಲ್ಲಿ ಏನೋ ಒಂದು ತಲೆಯಲ್ಲಿ ಓಡಾಡ್ತಾ ಇದೆ, ಹಾಗಾಗಿ ನಿಮಗೆ ಅದು ಸ್ಟಕ್ ಫೀಲ್ ಆಗ್ತಾ ಇರೋವಂಥ ಎನರ್ಜಿ ಕೂಡ ನಿಮಗೆ ಕಾಣ್ತಾ ಇದೆ. ಅದನ್ನು ನೀವು ಬಿಟ್ಟು ಏನು ಮಾಡಬೇಕು, ಮುಂದುವರ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಕನ್ಫ್ಯೂಷನ್ ಬೇಡ, ಬರುವಂಥ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಯೂಶ್ವಲಿ ಏನಾಗುತ್ತೆ, ಬಹಳಷ್ಟು ಕನ್ಫ್ಯೂಷನ್ಸನ್ನು, ಇನ್ಫಾರ್ಮೇಷನನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಏನಾದರೂ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ತುಂಬ ಹಾರ್ಡ್ ಆಗುತ್ತೆ ನಮಗೆ. ಓಕೆ, ಅಂದರೆ ಅದನ್ನು ಮೂವ್ ಆನ್ ಮಾಡಲಿಕ್ಕೆ ನಮಗೆ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಕನ್ಫ್ಯೂಷನ್ಸ್ ಏನು ಬರ್ತಾ ಇದೆ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕು. ಅದು ನಿಮ್ಮ ಲೈಫ್ ಕರಿಯರ್ಗೆ ಏನು ಮಾಡುತ್ತೆ, ಸ್ಲೋ ಡೌನ್ ಮಾಡುತ್ತೆ, ಮತ್ತು ಕ್ಲಾರಿಟಿ ಸಿಗೋದಿಲ್ಲ. ಇಲ್ಲಿನೂ ಅದೇ ನಿಮಗೆ ಬರ್ತಾ ಇರೋವಂಥದ್ದು, ಕ್ಲಾರಿಟಿ ಇಶ್ಯೂ ಬರ್ತಾ ಇದೆ. ಇದು ಸೆಕೆಂಡ್ ಕಾರ್ಡ್ ನನಗೆ ಬಂದಿರೋವಂಥದ್ದು ಕ್ಲಾರಿಟಿ ಇಶ್ಯೂ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿಯನ್ನು ತೊಗೊಂಡು ಬನ್ನಿ. ಹಾಗೆ ಇನ್ನೂ ಹೇಳಬೇಕು ಅಂತಂದರೆ, ಒಂದು ಡಿಸೈರ್ ಇರುವಂಥದ್ದು, ಇನ್ಫ್ಯೂಷನ್ ಇರುವಂಥ ಟೆಂಪ್ರವರಿ, ಇವಾಗ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನೀವು ಯಾವಾಗ ಕೂಲಾಗಿರ್ತೀರ ಆವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಕೂಲಾಗಿರಿ. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬರುತ್ತೆ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸೊ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಕೂಡ ಮಾಡಿ ಏನಿದೆ ಅಂತ ಹೇಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.